ನಾಚಿಕೆ ಆಗಲ್ವಾ ನಿಮಗೆ ಕಟ್ಕೊಂಡು ಹೆಂಡತಿ ಜೊತೆಗೆ ಈ ರೀತಿ ನಡ್ಕೊಳ್ಳೋದಿಕ್ಕೆ? ಈ ಜಗತ್ತಲ್ಲಿ ಒಂದು ಗಂಡಿಗೆ ಹೆತ್ತೋಳು ಮೊದಲನೇ ತಾಯಿ ಆದ್ರೆ ತಾಳಿ ಕಟ್ಟಿಸ್ಕೊಂಡಿರೋಳು ಎರಡನೇ ತಾಯಿ. ಅಂತ ತಾಯಿಗೆ ಇಷ್ಟು ಹೀನಾಯವಾಗಿ ಟ್ರೀಟ್ ಮಾಡ್ತಿದ್ದೀರಲ್ಲ, ನಿಮಗೆ ನಿಜವಾಗ್ಲೂ ಒಳ್ಳೇದಾಗಲ್ಲ. ಆದ್ರೂ ನಾನು ನಿಮ್ಗೊಂದು ಸಲಹೆ ಕೊಡ್ತಿದ್ದೀನಿ. ನಿಮ್ಮ ವಯಸ್ಸಾಗಿ ಕೈಲಾಗದೆ ಕೂತ್ಕೊಂಡಾಗ ಯಾರು ನಿಮ್ಮ ಸಹಾಯಕ್ಕೆ ಬರ್ತಾರೋ ಇಲ್ವೋ, ಆದರೆ ಕಟ್ಕೊಂಡು ಹೆಂಡತಿ ಮಾತ್ರ ಯಾವತ್ತೂ ನಿಮ್ಮ ಕೈ ಬಿಡಲ್ಲ. ಅದನ್ನ ನೆನ್ಪಿಟ್ಕೊಳ್ಳಿ. ಬಿಡು ಗೌರವ, ಏಟ್ ಮಾತಾಡಿದ್ರು ಏನು ಪ್ರಯೋಜನ? ದೊಡ್ಡ ಬಂಡೆ ಮ್ಯಾಕೆ ದಿನಗಟ್ಲೆ ಮಳೆ ಉಯ್ದ್ರೆ ನೀರಲ್ಲೇ ನಿಂತ್ಕತ್ತದ? ಇವ್ರಿಗೂ ಆಟೆಯ. ಒಂದು ರಾಶಿ ಬುದ್ಧಿ ಹೇಳಿದ್ರು ಅವ್ರ ತಲೆಗೆ ಹೋಗಕ್ಕಿಲ್ಲ. ನೋಡಿ, ನೀವಿಷ್ಟು ಹಿಂಸೆ ಕೊಟ್ಟರು, ನೋವು ಕೊಟ್ಟರು, ಅದನ್ನೆಲ್ಲ ಸಹಿಸ್ಕೊಂಡು ಶಾಂತವಾಗಿರೋ ಮಹಾ ತಾಯಿ ಇವರು. ರುದ್ರಭಾವ, ನೀವೇನಂದಿದ್ರಿ? ನಾ ಸುನಂದು ಜೊತೆ ಜೀವನ ಮಾಡಕ್ಕಿಲ್ಲ ಆಟೆ. ಅದಕ್ಕೆ ದೊಡ್ಡವ್ರು ಹೇಳೋದು, ಜಾಸ್ತಿ ಮೆರಿಬಾರ್ದು, ಕೆಳಗಡೆ ಬಿದ್ದೋಗ್ತೀಯಾ ಅಂತ. ನೋಡಿ ಭಾವ, ನಿಮಗೆ ಇನ್ನೂ ಅವಕಾಶ ಇದೆ. ನಿಮ್ಮನ್ನು ನೀವು ತಿದ್ಕೊಂಡು ಸುನಂದ ಅಕ್ಕನ ಜೊತೆ ಚೆನ್ನಾಗಿದೆ. ಅದನ್ನ ಬಿಟ್ಟು ಬೇರೆ ಆಟಗಳೇನಾದ್ರೂ ಆಡಕ್ ನೋಡಿದ್ರೆ ನಿಮ್ಮನ್ನ ಇನ್ನೂ ಕೆಳಗಡೆ ಬೀಳೋ ತರ ಮಾಡಿ. ಸರಿ ಅಕ್ಕ, ಭಾವ ಪಾಪ ಪ್ರೀತಿಯಿಂದ ನಿಮಗೆ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ದಾರೆ, ನೀವು ಕುಡೀರಿ. ನಿಮ್ಗೇನಾದ್ರೂ ಬೇಕು ಅಂದ್ರೆ ಭಾವನ್ನೇ ಕೇಳಿ. ಪಾಪ ಅವ್ರು ನಿಮ್ಮ ಸೇವೆ ಮಾಡೋದಕ್ಕೆ ಸದಾ ಸಿದ್ಧರಾಗೆ ಇರ್ತಾರೆ. ಸರಿ ಅಕ್ಕ, ಹುಷಾರು. ಇದೇನಜ್ಜಿ, ಇಷ್ಟೊಂದು ಜನ ಇದ್ದಾರೆ. ನಾರ್ಮಲ್ ಡೇಸ್ ಅಲ್ಲಿ ಯಾವಾಗ್ಲೂ ಫ್ರೀ ಆಗೇ ಇರ್ತಿತ್ತು. ಗೌರವ, ಆದ್ರೆ ಈ ವರ್ಷ ಅಂತದ್ದೇನು ವಿಶೇಷ? ಯಾವ ವರ್ಷನೂ ಇಲ್ಲದೆ ಇರೋದು? ಅದೇ ಕಣ್ ಗೌರವ, ಅದ್ಯಾವ್ರಿಗೆ ಎಲ್ರೂ ಕರ್ಸ್ಕೋಬೇಕು ಅಂತ ಮನ್ಸಾಗದೆ, ಅದಕ್ಕೆ ಎಲ್ರೂ ಕರ್ಸ್ಕೊಂಡವನೆ ಆಟೆಯ. ಅತ್ತೆ, ಕಳಶ ಯಾವಾಗ ಕೊಡ್ತಾರೆ? ಇನ್ನು ಎಷ್ಟೊತ್ತಾಗುತ್ತೆ? ಗೌರವ, ಪ್ರತಿ ವರ್ಷ ನಮ್ಮನೆಯಿಂದನೇ ಕಳಸ ಕೊಡ್ತಾ ಇದ್ದಿದ್ದು. ಈ ಸಲ ಆ ಭೈರದೇವಿ ಬಂದವಳೆ. ಏನಾಯ್ತದ ನೋಡ್ಬೇಕು ಕಣವ. ದೊಡ್ಡರೆಲ್ಲ ಸೇರ್ಕೊಂಡು ಏನ್ ತೀರ್ಮಾನ ಮಾಡ್ತಾರೋ ಕಾಯ್ಬೇಕು. ಅಲ್ಲ, ಯಾರೀ ಭೈರದೇವಿ? ನೋಡ ಗೌರವ, ನಾವೆಲ್ಲರೂ ದೇವಸ್ಥಾನಕ್ಕೆ ಬಂದಿರೋದು ಆ ದೇವ್ರನ್ನ ನೋಡೋದಿಕ್ಕೆ. ದೇವ್ರ ತವ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಕ್ಕೆ ಕಣವ. ಬ್ಯಾರ ವಿಷಯ ನಮ್ಗೆ ಕೇಳು. ಹ್ಞೂ ಕಣಗೌರಿ, ನಮ್ ಸಂಕ್ರ ಬಿರ್ನೆ ಹುಷಾರಾಗ್ಲಿ ಅಂತ ನಾನು ಆರ್ಕೆ ಕಟ್ಕೊಬಿಟ್ಟಿದ್ದೆ. ನೋಡು, ಅದನ್ನೇ ಮರ್ತ್ಬಿಟ್ಟೆ. ಬನ್ನಿ ಆಯ್ತವ, ಬಾಗವ್ರಿ ಬಿರ್ ಬರ್ನೆ ಆರ್ಕೆ ತೀರ್ಸುವ. ಆಮೇಲೆ ಜನ ಮುತ್ಕೊಬಿಡ್ತಾರೆ. ಬನ್ನಿ ಬನ್ನಿ.